ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಸ್ಟಡಿ ರೂಮ್ ಟೂರ್ನ ಮಾಡ್ತೀನಿ. ಸೊ ಅಂದರೆ ರೂಮ್ ಟೂರ್ ಅಂತಂದರೆ ನನ್ನ ಸ್ಟಡಿ ರೂಮ್ಗೆ ಒಂದು ಪರ್ಟಿಕ್ಯುಲರ್ ಡೆಡಿಕೇಟೆಡ್ ರೂಮ್ ಅಂತ ಇಲ್ಲ. ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ನಾನು ಒಂದು ಹಾಲ್ನೇ ನಾನು ಸ್ಟಡಿ ರೂಮಾಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಸೊ ಇದೇ ನಮ್ಮ ಹಾಲ್ನ ನಾನು ಕನ್ವರ್ಟ್ ಮಾಡಿರೋಂಥ ಸ್ಟಡಿ ರೂಮ್. ಈ ಸ್ಟಡಿ ರೂಮಿಗೆ ನೀವು ನೋಡ್ತಾ ಇದ್ದೀರಿ, ಈ ಹಾಲಲ್ಲಿರೋ ಎಲ್ಲ ಗೋಡೆಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಸ್ಟಿಕ್ಕಿ ನೋಟ್ಸ್ಗಳೇ ಅನಿಸ್ತಿದೆ. ಯಾಕೆ ಅಂತಂದರೆ UPSCಗೆ ಓದ್ತಾ ಇರೋದ್ರಿಂದ ತುಂಬಾ ಎಷ್ಟೋ ವಿಷಯಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಎಷ್ಟೊಂದು ಸಬ್ಜೆಕ್ಟ್ಸ್ಗಳದ್ದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೋಬೇಕಾಗಿರೋದ್ರಿಂದ ಈ ಥರ ಸ್ಟಿಕ್ಕಿ ನೋಟ್ಸಲ್ಲಿ ಬರೆದು ಹೀಗೆ ಈ ಥರ ಅಂಟಿಸ್ಕೊಂಡಿರೋದು. ಸೊ ಆವಾಗ ಅದನ್ನು ಓದಿ ನೋಡಿಕೊಂಡು ನೆನ್ಪು ಮಾಡ್ಕೊಳ್ಳೋಕ್ಕೆ ಅಂತ. ಹಾಗೆ ಇಲ್ಲಿ ಒಂದು ವೈಟ್ ಬೋರ್ಡ್ನ ಹಾಕಿದ್ದೀನಿ. ಸೊ ಈ ವೈಟ್ ಬೋರ್ಡಲ್ಲಿ ಏನು ಟಾಸ್ಕ್ ಮಾಡಬೇಕಾಗಿರುತ್ತೆ ಅಥವಾ ಏನಾದ್ರು ಇಂಪಾರ್ಟೆಂಟ್ ಅದೇನಾದ್ರು ಪಾಯಿಂಟ್ಸ್ ಇದೆಯಾ ಅಂತ ಅದನ್ನು ಕೂಡ ನಾವು ಬರ್ಕೊತೀನಿ. ನಮಗೆ ತಕ್ಷಣಕ್ಕೆ ಏನಾದ್ರು ಒಂದು ಪಾಯಿಂಟ್ಸ್ ಏನಾದರೂ ಹೊಳೆದ್ರೆ ಏನಾದರೂ ನೋಟ್ ಮಾಡ್ಕೊಳ್ಳೋಕ್ಕೆ ಅಂತ ವೈಟ್ ಬೋರ್ಡ್ನ ಯೂಸ್ ಮಾಡ್ತೀವಿ. ಹಾಗೆ ವೈಟ್ ಬೋರ್ಡ್ನ ಮೇಲೆ ಒಂದು ಕ್ಲಾಕ್ ಇದೆ ಮತ್ತು ಅಷ್ಟು ಮೋಟಿವೇಶನ್ ಕೋಟ್ಸ್ಗಳನ್ನ ಬರೆದು ಹಾಕಿದ್ದೀನಿ. ಯಾಕೆಂದರೆ ಮೋಟಿವೇಟ್ ಆಗಲಿ ಓದಬೇಕಾದ್ರೆ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು, ಈ ಹಾಲಲ್ಲಿ ಎಲ್ಲ ಗೋಡೆಗಳ ಮೇಲೂ ಕೂಡ ಸ್ಟಿಕ್ಕಿ ನೋಟ್ಸ್ನ ಅಂಟಿಸಿದ್ದಾರೆ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ನೀವು ಸ್ಟಿಕ್ಕಿ ನೋಟ್ಸ್ನ ನೋಡ್ಬೋದು. ನೀವಿಲ್ಲಿ ನೋಡ್ಬೋದು, ನಾನು ಕಿಟಕಿ ಮುಂದೆನೇ ನಾನು ಸ್ಟಡಿ ಟೇಬಲ್ನ ಇಟ್ಟಿದ್ದೀನಿ. ಯಾಕೆಂತಂದರೆ ಬೆಳಕು ಚೆನ್ನಾಗಿ ಬೀಳುತ್ತೆ ಇಲ್ಲಿ. ಅದಕ್ಕೆ ಬೆಳಕು ಚೆನ್ನಾಗಿ ಬಿದ್ದರೆ ಓದೋದಕ್ಕೆ ಮೂಡ್ ಬರುತ್ತೆ. ರೂಮೆಲ್ಲ ಏನಾದ್ರು ಕತ್ಲೆ ಆಗಿದ್ದರೆ ಏನಂತ ಓದೋದಕ್ಕೆ ಚೆನ್ನಾಗಿರೋದಿಲ್ಲ. ಹಾಗೆ ಇಲ್ಲಿ ಪೆನ್ ಸ್ಟ್ಯಾಂಡ್ನ ಇಟ್ಟಿದ್ದೀನಿ. ಏನೇನು ನೆಸೆಸಿಟಿ ಸ್ಟೇಷ್ನರಿ ಇದೆಯೋ ಎಲ್ಲ, ಪೆನ್ಸು, ಮಾರ್ಕರ್ಸು, ರಬ್ಬರ್ಸು, ಪೆನ್ಸಿಲ್ಸು ಎಕ್ಸೆಟ್ರಾ ಎಲ್ಲ. ಸ್ಟಡಿ ಟೇಬಲು ತುಂಬ ಏನು ಆರ್ಗನೈಸ್ಡ್ ಆಗಿಲ್ಲ. ಓದಬೇಕಾದ್ರಂತೂ ಕೆಲವೊಂದೊಂದ್ಸರಿ ಎಷ್ಟೊಂದು ಬುಕ್ಸ್ಗಳನ್ನ ಎತ್ಕೊತಾ ಇರ್ತೀವಿ. ಮತ್ತು ಅದೇ ಜಾಗದಲ್ಲಿ ರೀಪ್ಲೇಸ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ಓದಿ ಮುಗಿಸೋದ್ರಲ್ಲೇ ಇರ್ತೀವಿ. ಹಾಗಾಗಿ ಎಲ್ಲ ಫುಲ್ಲು ಮೆಸ್ಸಪ್ ಆಗಿಬಿಟ್ಟಿರುತ್ತೆ. ಒಂದು ಸರಿ ಆರ್ಗನೈಸ್ ಮಾಡಿಬಿಟ್ರೆ ಮತ್ತೆ ಎಲ್ಲ ಮೆಸ್ಸಪ್ ಆಗಿಬಿಡುತ್ತೆ. ಯಾಕೆಂತಂದರೆ ಒಂದು ವಸ್ತುನ ನಾವೇನಾದ್ರು ಎತ್ಕೊತೀವಿ ಅಂತಂದರೆ ಮತ್ತೆ ಅಲ್ಲಿ ರೀಪ್ಲೇಸ್ ಮಾಡೋಲ್ಲ. ಸೊ ಹಂಗಾಗಿ ಎಲ್ಲ ಮೆಸ್ಸಪ್ ಆಗಿಬಿಟ್ಟಿದೆ. UPSC ಅಥವಾ IAS ಎಕ್ಸಾಮ್ಗೆ ಓದ್ತಾ ಇದ್ದಾರೆ ಅಂತಂದರೆ ಮ್ಯಾಪ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಇಂಡಿಯಾ ಫಿಸಿಕಲ್ ಮ್ಯಾಪ್ ಆಗಿರ್ಬೋದು, ಇಂಡಿಯಾ ಪೊಲಿಟಿಕಲ್ ಮ್ಯಾಪ್ ಅಥವಾ ವರ್ಲ್ಡ್ ಮ್ಯಾಪ್ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಜಿಯೋಗ್ರಫಿ ಸಬ್ಜೆಕ್ಟ್ಸ್ನ ಓದಬೇಕಾದ್ರೆ ಎಷ್ಟೊಂದು ಪ್ಲೇಸಸ್ಗಳನ್ನ ನಾವು ನೆನ್ಪಿಟ್ಕೊಬೇಕಾಗತ್ತೆ. ಎಷ್ಟೊಂದು ರಿವರ್ಸ್ ಆಗಿರ್ಬೋದು ಅಥವಾ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಅದೆಲ್ಲ ಯಾವ್ಯಾವ ಪ್ಲೇಸಲ್ಲಿ ಲೊಕೇಟ್ ಆಗಿದೆ. ಮತ್ತು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಯಾವ್ಯಾವ ಪ್ಲೇಸಸ್ ನ್ಯೂಸ್ ಬಂದಿದೆ ಅಂತೆಲ್ಲ ನಾವು ನೋಡ್ಕೊಳ್ಳೋಕೆ ಈಸಿ ಆಗುತ್ತೆ. ಮತ್ತು ನೀವು ನೋಡ್ಬೋದು, ಇಲ್ಲಿ ಬುಕ್ ಸ್ಟ್ಯಾಂಡ್ನ ಇಟ್ಟಿದ್ದೀನಿ. ಇಲ್ಲಿ 2 ಬುಕ್ ಸ್ಟ್ಯಾಂಡ್ನ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಅಷ್ಟು ಸಬ್ಜೆಕ್ಟ್ಸ್ಗಳಿದೆ, ಎಲ್ಲ ಸಬ್ಜೆಕ್ಟ್ಸ್ದು ಅಷ್ಟು ಬುಕ್ಸ್ಗಳಿದೆ. ಹಾಗಂತ ತುಂಬ ಏನು ಲಾರ್ಜ್ ಅಮೌಂಟ್ ಆಫ್ ರಿಸೋರ್ಸ್ ಅಂತ ಏನಿಲ್ಲ. ಎಲ್ಲ ಬೇಸಿಕ್ NCERTs ಮತ್ತು ಏನೇನು ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ ಅವುಗಳು ಮಾತ್ರ ಇಟ್ಕೊಂಡಿರೋದು. ಆದರೆ ಅದನ್ನೇ ಆರ್ಗನೈಸ್ ಆಗಿ ಇಟ್ಟಿರೋದು. ಈ ಸ್ಟ್ಯಾಂಡು ಒಂಥರ ಪಾರ್ಟಿಷನ್ ಆಗಿದೆ. ಸೊ ಹಂಗಾಗಿ ಎಕನಾಮಿ ಸೆಕ್ಷನ್ನೇ ಒಂದು ಕಡೆ ಬುಕ್ಸ್ನ ಇಟ್ಟಿದ್ದೀನಿ. ಮತ್ತು ಆಪ್ಷನಲ್ ಸಬ್ಜೆಕ್ಟ್ಸ್ಗೆ ಒಂದು, ಮತ್ತು ಹಿಸ್ಟ್ರಿಗೆ ಒಂದು ಸೆಕ್ಷನ್ನು, ಜಿಯೋಗ್ರಫಿಗೆ ಒಂದು ಸೆಕ್ಷನ್ ಅಂತ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಯಾಕೆಂತಂದರೆ ಓದಬೇಕಾದ್ರೆ ಈಸಿಯಾಗಿ ಸಿಗಲಿ ಬುಕ್ಸ್ಗಳು ಅಂತ. ಇನ್ನೂ ಒಂದು ಪಕ್ಕದ ಸ್ಟ್ಯಾಂಡಿಗೆ ಬಂದರೆ ಎಲ್ಲ ಪ್ರೀವಿಯಸ್ ಇಯರ್ಸ್ದು ಕ್ವಶನ್ ಪೇಪರ್ಸ್ಗಳನ್ನ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಟೆಸ್ಟ್ ಸೀರೀಸ್ನ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಾವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡ್ತೀವಿ ಅಂತಂದರೆ, ಸೊ ಕ್ಲಿಯರ್ ಮಾಡಬೇಕಂತಂದ್ರೆ ನಾವು ತುಂಬಾ ಟೆಸ್ಟ್ ಸೀರೀಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈವನ್ ಕ್ವಶನ್ ಪೇಪರ್ಸ್ಗಳನ್ನೂ ಕೂಡ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಬುಕ್ಸ್ಗಳನ್ನ. ಯಾಕೆ ಅಂತಂದರೆ ತುಂಬ ಮೆಸ್ಸಿ ಆಗಿಬಿಟ್ರೆ ಕೆಲವೊಂದೊಂದ್ಸರಿ ನಾವು ಏನೋ ಹುಡುಕ್ತಾ ಇರ್ತೀವಿ, ಅದು ಸಿಗೋದಿಲ್ಲ. ಸೊ ಹಾಗಾಗಿ ಆರ್ಗನೈಸ್ಡ್ ಆಗಿ ಯಾವ್ಯಾವ ಇಯರ್ದು ಯಾವ್ಯಾವ ಪೇಪರು ಅಂತ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಹೀಗೆಲ್ಲ ಸೆಕ್ಷನ್ ಮಾಡಿ ಎಲ್ಲನೂ ಜೋಡಿಸಿಟ್ಟಿದ್ದೀನಿ.
ಈ 2 ಬುಕ್ ಸ್ಟ್ಯಾಂಡ್ ಕೂಡ ರಿಯೂಸಬಲ್ ಮತ್ತು ಪೋರ್ಟೇಬಲ್. ನಾವು ರೆಂಟೆಡ್ ಹೌಸಲ್ಲಿ ಇರೋದ್ರಿಂದ ನಾವು ನೆಕ್ಸ್ಟ್ ಬೇರೆ ಯಾವ್ದಾದ್ರು ಮನೆಗೆ ಹೋದರೆ ಅಲ್ಲಿ ಏನಾದರೂ ಇದು ನೆಸೆಸಿಟಿ ಇದ್ದರೆ ಇದನ್ನ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬೇರೆ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದು 2 ಬುಕ್ ಸ್ಟ್ಯಾಂಡು ಕೂಡ ನಾನು ಅಮೆಝಾನ್ನಲ್ಲಿ ತೊಗೊಂಡಿದ್ದು. ನನಗೇನಾದ್ರು ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಫೈನಲ್ ಆಗಿ ಹೇಳೋದಾದರೆ ಒಂದು ಚಿಕ್ಕ ಹಾಲ್ನ ಒಂದು ಸ್ಟಡಿ ರೂಮಾಗಿ ಕನ್ವರ್ಟ್ ಮಾಡಿದ್ದೀನಿ. ಒಂದು ಸ್ಟಡಿ ಪರ್ಪಸ್ಗೆ ನಮಗೆ ಏನೇನೆಲ್ಲ ಬೇಕೋ ಅದು ಎಲ್ಲನೂ ಕೂಡ ನಮ್ಮ ಸ್ಟಡಿ ರೂಮಲ್ಲಿ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.